ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಇವತ್ತು ತಾರಸಿ ತೋಟದಲ್ಲಿ ಸ್ವಲ್ಪ ತರಕಾರಿ ತೆಗಿಯೋಣ ಅಂತ ಬಂದಿದ್ದೀನಿ. ಯಾವ ತರಕಾರಿ ಸೊಪ್ಪು ಏನು ಸಿಕ್ಕುತ್ತೆ ಅದೆಲ್ಲ ತೆಗಿತೀನಿ. ತೆಗೆದುಬಿಟ್ಟು ನಂತರ ನಿಮಗೆ ತೋರಿಸ್ತೀನಿ. ಹಾಗೆ ಈ ರೀತಿ ಕಂಡಾಗೆಲ್ಲ ಮೊಗ್ಗಾಗಿ ಉದುರೋಗಿರುತ್ತೆ ನೋಡಿ, ಒಣಗೋಗಿರೋದನ್ನು ತಕ್ಕೋಬೇಕು. ಅಂದರೆ ಚಿಗುರು ಬಂದು ಮತ್ತೆ ಮೊಗ್ಗು ಬರೋದಕ್ಕೆ ಅನುಕೂಲ ಆಗುತ್ತೆ. ಈ ರೀತಿಯಾಗಿ ಒಂದೊಂದೇ ತಗೊಂಬಿಡಬೇಕು. ಅಂದರೆ ಹೂಗಳು ಜಾಸ್ತಿ ಬರುತ್ತೆ. ಬರೀ ನಾವು ಫರ್ಟಿಲೈಸರ್ ಹಾಕಿದ್ರೆ ಉಪಯೋಗ ಇಲ್ಲ. ಈ ರೀತಿ ಆವಾಗವಾಗ ಪಿಂಚಿಂಗ್ ಮಾಡ್ತಾ ಇರಬೇಕು. ಪಿಂಚಿಂಗ್ ಮಾಡಿದ್ರೆ ಹೂಗಳು ಜಾಸ್ತಿ ಬರುತ್ತೆ. ನೆಲದಲ್ಲಿ ಹಾಕಿದ್ರೆ ಈ ಸಮಸ್ಯೆ ಬರೋದಿಲ್ಲ. ಯಾಕಂದರೆ ಅದು ಗಿಡ ದೊಡ್ಡದಾಗಿ ಬೆಳೀತಾ ಹೋಗ್ತಾ ಇರುತ್ತೆ. ನಾವು ಬೆಳೆಯೋಕ್ಕೆ ಬಿಡ್ತೀವಿ. ಬಟ್ ಪಾಟಲ್ಲಿ ಏನಾಗುತ್ತೆ, ನಾವು ಸ್ವಲ್ಪ ಲಿಮಿಟೆಡಾಗಿ ಇಡ್ತೀವಿ. ಹಾಗಾಗಿ ಈ ರೀತಿ ಹೂ ಆಗಿರೋದನ್ನು ತಕ್ಕೊಂಬಿಡಿ. ಮೊಗ್ಗನ್ನು ಉಳಿಸ್ಬಿಟ್ಟು ಉಳಿದಿದ್ದನ್ನು ತಕ್ಕೋಬೇಕು. ನೋಡಿ, ಆಲ್ಮಂಡ ಗಿಡದಲ್ಲೂ ತುಂಬ ಚೆನ್ನಾಗಿ ಹೂಗಳಾಗ್ತಾಯಿದೆ. ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಅನಿಸ್ತಾ ಇದೆ ನೋಡಿ, ಯೆಲ್ಲೋ ಕಲರಲ್ಲಿ. ಇದು ಒಂದು ಸಣ್ಣ ಕಡ್ಡಿಯಿಂದನೂ ಕೂಡ ಬರುವಂಥದ್ದು. ಬಳ್ಳಿ ಥರ ಹಬ್ಕೊಳುತ್ತೆ ಆ್ಯಕ್ಚುಲಿ ಇದು. ನಾನು ಇದನ್ನು ಗಿಡದ ಥರ ಮಾಡ್ಕೊಂಡಿದ್ದೀನಿ. ಇದನ್ನು ಬೆಳೆಯೋಕ್ಕೆ ಬಿಡಲ್ಲ ಜಾಸ್ತಿ. ನೋಡಿ, ಇಷ್ಟು ದೊಡ್ಡದಾದಮೇಲೆ ನಾನು ಇಲ್ಲಿಂದ ಕಟ್ ಮಾಡಿ ತೆಗೆದುಬಿಡ್ತೀನಿ. ನೋಡೋದಕ್ಕೆ ಬುಷಿಯಾಗಿ ಚೆನ್ನಾಗಿ ಕಾಣುತ್ತೆ ಇದು. ನಾನು ಎಲ್ಲ ತರಕಾರಿ ತೆಗೆದ ಮೇಲೆ ನಿಮಗೆ ತೋರಿಸ್ತೀನಿ ಏನೆಲ್ಲ ಸಿಕ್ಕಿದೆ ಅಂತ. ನೋಡಿ, ನಾನಿಲ್ಲಿ ರಾಜಗಿರಿ ಸೊಪ್ಪನ್ನು ತೆಗೆದಿದ್ದೀನಿ. ಇನ್ನು ಕಿರಿಕ್ಸಾಲೆ ಸೊಪ್ಪು ಕೂಡ ಇದೆ. ಇನ್ನೊಂದು ಸ್ವಲ್ಪ ರಾಜಗಿರಿ ಕೂಡ ಇದೆ. ನಾನು ಅಷ್ಟು ತೆಗಿಲಿಲ್ಲ. ಇವತ್ತು ಎಷ್ಟು ಬೇಕಲ್ಲ ಅಷ್ಟು ತಕ್ಕೊಂಡಿದ್ದೀನಿ. ಹಾಗೆ ಬದನೆಕಾಯಿ, ಒಂದು ನಿಂಬೆಹಣ್ಣು ಸಿಕ್ಕಿದೆ, ಒಂದೆರಡು ಟೊಮೆಟೊ, ಒಂದು ಕಾಯಿ ತೆಗ್ದಿದ್ದೀನಿ, ಒಂದು ಹಣ್ಣು ತೆಗ್ದಿದ್ದೀನಿ. ಹಾಗೆ ಇದು ಜ್ಯೂಸ್ಗೆ ನನ್ನ ಮಗಳಿಗೋಸ್ಕರ ತಕ್ಕೊಂಡಿದ್ದೀನಿ. ಒಂದೇ ಒಂದು ಹಾಗಲಕಾಯಿ ಆಗಿತ್ತು, ಅದನ್ನು ಕೂಡ ತೆಗ್ದಿದ್ದೀನಿ ನಾನು. ಇದೊಂದು ದಾಸವಾಳ. ನಾನು ಪೂಜೆಗೆ ಬೆಳಗ್ಗೆನೇ ಸ್ವಲ್ಪ ಹೂಗಳನ್ನ ತಗೊಂಡಿದ್ದೆ, ಹೀಗಾಗಿ ಮತ್ತೆ ಹೂ ತೆಗ್ದಿಲ್ಲ ನಾನು. ಹಾಗೆ ಕೊತ್ತಂಬರಿ ಸೊಪ್ಪನ್ನು ತೆಗ್ದಿದ್ದೀನಿ ನೋಡಿ. ನಾನು ಇದನ್ನು ಬೇರು ಸಮೇತ ತೆಗ್ದಿದ್ದೀನಿ. ನೀವು ಏನು ಮಾಡಿ, ಕಟ್ ಮಾಡಿದ್ರೆ ಮತ್ತೆ ವಾಪಸ್ ಬೆಳೆಯುತ್ತೆ. ಇಷ್ಟು ಒಂದು ಬೇರಿಗಿಂತ ಒಂದು 3 ಇಂಚ್ ಮೇಲೆ ಕಟ್ ಮಾಡಿಕೊಂಡು ನೀವು ಸೊಪ್ಪು ಮಾತ್ರ ತಕ್ಕೊಳ್ಳಿ. ಮತ್ತು ರಿಪೀಟಾಗಿ ಬೆಳೆಯುತ್ತೆ ಅದು. ಅದನ್ನು ಯೂಸ್ ಮಾಡ್ಕೋಬೋದು. ಬಟ್ ನಾನು ಆ ಪಾಟನ್ನು ಖಾಲಿ ಮಾಡಬೇಕು. ಹಾಗಾಗಿ ನಾನು ಇದನ್ನು ಬೇರು ಸಮೇತ ತೆಗ್ದಿದ್ದೀನಿ. ಇದನ್ನು ಹೀಗೆ ಯೂಸ್ ಮಾಡ್ಕೊತೀನಿ ನಾನು. ಇನ್ನು ನೆಕ್ಸ್ಟು ನನ್ನ ಮಗಳಿಗೆ ಹಣ್ಣು ತಗೊಂಡಿದ್ದೀನಿ ನಾನು. ನೋಡಿ, ಹಣ್ಣೆಲ್ಲ ರೆಡಿಯಾಗಿತ್ತು. ಮಲ್ಬೆರಿ ಹಣ್ಣು, ಇದನ್ನು ಕೂಡ ತೆಗ್ದಿದ್ದೀನಿ. ಇದು ಇವತ್ತಿನ ನನ್ನ ಒಂದು ಹಾರ್ವೆಸ್ಟು. ಹಾಗೆ ನಿಮಗೆ ನಾನು ತೋರಿಸಿದ್ದೆ ಫ್ರೀಶಿಯಾ ಬಲ್ಬ್ಸನ್ನು ಮೀಶೋಯಿಂದ ತರಿಸಿದ್ದೀನಿ ಅಂತ. ಅದರಲ್ಲಿ ಹೂ ಬಿಟ್ಟಿದೆ. ಬಟ್ ಇದು ನಾನು ನೋಡಿಲ್ಲ. ಇದು ಆ್ಯಕ್ಚುಲಿ ನಾನು ಮನೆಯಲ್ಲಿ ಇಲ್ಲದೆ ಇರಬೇಕಾದ್ರೆ ಹೂ ಬಿಟ್ಟಿರಬೇಕು. ನೋಡಿ, ಹೂ ಬಿಟ್ಟು ಬಾಡೋಗಿದೆ. ಇದು ಒಂದು ಮಾತ್ರ ಮೊಗ್ಗು ಉಳ್ಕೊಂಡಿದೆ. ನಾನು ಮಿಸ್ ಮಾಡಿಕೊಂಡೆ ಈ ಹೂವನ್ನ. ಬೇರೆ ಯಾವುದ್ರಲ್ಲೂ ಆಗಿಲ್ಲ ಇದು ಒಂದೇ ಗಡ್ಡೆನಲ್ಲಿ ಆಗಿದೆ. ಮೋಸ್ಟ್ಲಿ ಇನ್ಮೇಲೆ ಆಗ್ಬೋದು ಅಂತ ಅಂದ್ಕೊತೀನಿ. ಇದು ಹೂ ಅರಳದ ತೋರಿಸ್ತೀನಿ ನಾನು ನಿಮಗೆ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು.